ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 20ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 7:58 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಅಪರಾಹ್ನ 3:46 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ವೈದ್ಯುತಿ ಯೋಗ. ಇದು ಈ ದಿನ ರಾತ್ರಿ 2:34 ಇರಲಿದೆ. ನಂತರ ವಿಶ್ವಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:10 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:37 ಅಪರಾಹ್ನ 3:06 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:39 ಮಧ್ಯಾಹ್ನ 12:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 1:14 ಹಾಗೆ ಮಧ್ಯಾಹ್ನ 2:45 ಅಪರಾಹ್ನ 3:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:28 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:39 ಅಪರಾಹ್ನ 3:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 6:01. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸು. ಆದ್ರಿಂದಲೇ ಚಂದ್ರನನ್ನ ಮನಕಾರಕ ಅಂತ ಹೇಳಿ ಕರೀತಾರೆ. ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ಹಾಗೆ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ
ಪ್ರತಿಯೊಬ್ಬರ ಮನಸ್ಸು ಕೂಡ ಚಂಚಲವಾಗಿಯೇ ಇರುತ್ತೆ. ಆದರೆ ಯಾರು ಅದನ್ನು ಸ್ಥಿರವಾಗಿ ನಿಲ್ಲಿಸ್ಕೊಳ್ತಾರೋ, ಸ್ಥಿರವಾದ ಆಲೋಚನೆ ಹಾಗೆ ನಿರ್ದಿಷ್ಟವಾದ ಗುರಿ ಇರುತ್ತೆ, ಅಂಥವ್ರಿಗೆ ಈ ದಿನ ಬಹಳ ವಿಶೇಷವಾದಂತಹ ಯಶಸ್ಸು ಸಿಕ್ಕತ್ತೆ, ಅವರ ಪ್ರಯತ್ನ ಈಡೇರುತ್ತೆ. ಹಾಗಾಗಿ ಈ ದಿನ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಸಕ್ಸಸ್ ನಿಂತಿರುವಂಥದ್ದು. ಹಾಗೆ ಈ ಚಂದ್ರ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಇಂತಹ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಹೋಟೆಲ್ ಉದ್ಯಮದಲ್ಲಿರುವಂಥವ್ರಿಗೆ, ಹೋಟೆಲ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾದಂಥದ್ದು. ಅಂದರೆ ತುಂಬ ಅನುಕೂಲತೆಗಳಿರುತ್ತೆ, ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಅದರಲ್ಲೂ ಈ ದಿನ ಮಾಡುವಂಥ ಒಂದು ಸಂಚಾರಕ್ಕೆ, ಪ್ರಯಾಣಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಸಿಕ್ಕತ್ತೆ, ಅವರ ಬೆಂಬಲ ನಿಮ್ಮ ಕೆಲಸಕ್ಕೆ ಸಿಕ್ಕತ್ತೆ. ಹಾಗಾಗಿನೇ ಆ ಕೆಲಸಗಳು ನಿರಾತಂಕವಾಗಿ ಮುಂದುವರೆದು ಒಂದು ಹಂತವನ್ನು ತಲುಪಿ ಅದರ ಫಲಿತಾಂಶ ನಿಮಗೆ ಫೇವರಬಲ್ ಆಗಿರುತ್ತೆ. ಹಾಗಾಗಿನೇ ಗುರು ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 4 ಗಂಟೆಯವರೆಗೆ, ಇನ್ನು ರಾತ್ರಿ 10 ಗಂಟೆ 2 ನಿಮಿಷದಿಂದ ರಾತ್ರಿ 11 ಗಂಟೆ 3 ನಿಮಿಷದವರೆಗೆ ಗುರು ಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಅದರಲ್ಲೂ ನಿಧಾನವಾಗಿ ನಡೆಯುವಂಥ ಶನಿಯಿಂದ ಕೆಲಸಗಳಿಗೆ ಸ್ವಲ್ಪ ವಿಘ್ನಗಳು ಕೂಡ ಒದಗಿ ಬರುತ್ತೆ, ಫಲಿತಾಂಶಗಳು ನಿಧಾನ ಆಗುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಮಧ್ಯಾಹ್ನ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 1 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 1 ನಿಮಿಷದಿಂದ ರಾತ್ರಿ 10 ಗಂಟೆ 2 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೋರವನ್ನು ಕೂಡ ಅವಾಯ್ಡ್ ಮಾಡಬೇಕು. ಕುಜ ಹೋರ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸ ಕೆಲಸಗಳನ್ನ ಮಾಡುವಂತಹ ಇಲಾಖೆಯವರು ಬಹಳ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರಾದಲ್ಲಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಯತ್ನಗಳನ್ನ ಈ ಕುಜ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆಯಿಂದ ಅಪರಾಹ್ನ 4 ಗಂಟೆ 59 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 3 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಕುಜ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅನ್ಫೇವರಬಲ್ ಆಗಿದೆ. ಇದರಿಂದ ಒಳ್ಳೆಯದಾಗುತ್ತೆ. ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು, ಶುಭ ಮುಹೂರ್ತ ಯಾವುದು, ಇದನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದ್ರೆ ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ. ಹಾಗಾಗಿ ಈ ದಿನವನ್ನ ನರಕ ಚತುರ್ದಶಿ ಅಂತ ಹೇಳಿ ಕರೀತಾರೆ. ಭಗವಾನ್ ಶ್ರೀಕೃಷ್ಣನಿಂದ ನರಕಾಸುರ ಅನ್ನುವಂತಹ ರಾಕ್ಷಸ ಸಂಹಾರ ಮಾಡಲ್ಪಟ್ಟಂತಹ ದಿನ. ಅದಕ್ಕಾಗಿನೇ ಈ ದಿನ ಅಭ್ಯಂಜನವನ್ನ ಮಾಡಬೇಕು, ಎಣ್ಣೆ ಸ್ನಾನವನ್ನ ಮಾಡಬೇಕು ಅನ್ನುವಂತಹ ವಿಚಾರ. ನೆನ್ನೆಯ ದಿನ ನೀರು ತುಂಬುವ ಹಬ್ಬ ಆಗಿದೆ, ಗಂಗಾ ಪೂಜೆಯಾಗಿದೆ. ಅದೇ ನೀರಿನಿಂದಲೇ ಈ ದಿನ ಬೆಳಿಗ್ಗೆ ಸ್ನಾನಾದಿಗಳನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಅಪರಾಹ್ನದ ವೇಳೆಗೆ ದೀಪಾವಳಿ ಅಮಾವಾಸ್ಯೆ ಬಂದ್ಬಿಡುತ್ತೆ. ಹಾಗಾಗಿ ಈ ದಿನ ರಾತ್ರಿಯೇ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ. ಅದರಲ್ಲೂ ನಾವು ನಿನ್ನೆ ಈ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ಸಮಯ ಯಾವುದಿದೆ ಅನ್ನುವಂಥದ್ದನ್ನ ತಿಳಿಸಿದ್ವಿ. ಹಾಗೆ ಈ ದಿನ ರಾತ್ರಿ ಕೂಡ, ಅಂದ್ರೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 40 ನಿಮಿಷದವರೆಗೂ ಕೂಡ ಅಮೃತ ಗಳಿಗೆ ಇರುತ್ತೆ. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಮುಂದುವರಿಸಬಹುದು. ಇನ್ನು ನಾಳೆಯ ದಿನ ಮಂಗಳವಾರ 21ನೇ ತಾರೀಕು ಅಂಗಡಿ, ವ್ಯಾಪಾರ ಸ್ಥಳ ಇತ್ಯಾದಿಗಳಲ್ಲಿ
ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿ ಕುಬೇರ ಪೂಜೆಯನ್ನ ನಾಳೆ ಮಾಡಬೇಕು. ಅದರಲ್ಲೂ ನಾಳೆ ಬೆಳಿಗ್ಗೆ 6:20 ಬೆಳಿಗ್ಗೆ 7:20 ಅಮೃತ ಘಳಿಗೆ ಇರುವಂತಹ ಸಮಯ. ಇದನ್ನ ನೀವು ಈ ಪೂಜಾದಿ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಬೆಳಿಗ್ಗೆ 7:56 ನಾಳೆ 11:56 ಕೂಡ ಅಮಾವಾಸ್ಯೆಯ ಪೂಜೆಯನ್ನ ಮಾಡಬಹುದು. ಇನ್ನು ಬುಧವಾರದ ದಿನ 22ನೇ ತಾರೀಕು ದೀಪಾವಳಿ ಪಾಡ್ಯಮಿ ಬರುವಂತಹ ದಿನ. ಈ ಸಂದರ್ಭದಲ್ಲೇ ಬಲಿಪಾಡ್ಯಮಿ ಆಚರಣೆ ಮಾಡುವಂಥದ್ದು. ಇದನ್ನೇ ಕೆಲವರು ದೀಪಾವಳಿ ಹಬ್ಬ ಅಂತ ಹೇಳಿ ವಿಶೇಷವಾಗಿ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಬಲಿಪಾಡ್ಯಮಿಯ ದಿನ ಸರಸ್ವತಿ ಪೂಜೆ ಮತ್ತೆ ಗೋಪೂಜೆಯನ್ನ ಮಾಡಬೇಕು. ಇದಕ್ಕೆ ಬಹಳ ಪ್ರಶಸ್ತವಾದಂತಹ ಸಮಯ ಅಂತ ಹೇಳಿದ್ರೆ 22ನೇ ತಾರೀಕು ಬೆಳಿಗ್ಗೆ 6:21 ಬೆಳಿಗ್ಗೆ 7:09 ಈ ಸಮಯದಲ್ಲಿ ಅಮೃತ ಕಾಲ ಇರೋದ್ರಿಂದ ನೀವು ಪೂಜಾದಿಗಳನ್ನ ಆರಂಭ ಮಾಡಬಹುದು. ಅದು ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಬುಧವಾರದ ದಿನ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ನೀವು ಪೂಜೆಗಳನ್ನ ಮುಂದುವರಿಸಬಹುದು. ಆ ದಿನ ರಾತ್ರಿಯೇ 8:30 ರಾತ್ರಿ 9:18 ಕೂಡ ಉತ್ತರಿ ಪೂಜೆಯನ್ನ ಮಾಡಬಹುದು. ಈ ಸಂದರ್ಭ ಕೂಡ ಚೆನ್ನಾಗಿದೆ. ಇನ್ನು ಆ ಬುಧವಾರದ ದಿನ ರಾತ್ರಿ 10:06 ರಾತ್ರಿ 10:45 ಕೂಡ ಅಮೃತ ಕಾಲ ಇರುವಂತಹ ಸಮಯ. ಇಲ್ಲೂ ಕೂಡ ನೀವು ಪೂಜಾದಿಗಳನ್ನ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಇನ್ನು 23ನೇ ತಾರೀಕು ಗುರುವಾರ ಬಿದಿಗೆ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನವನ್ನ ಭಾತೃತ್ವ ದಿನ ಅಂತ ಹೇಳಿ ಕರೀತಾರೆ. ಅಣ್ಣ ತಮ್ಮಂದಿರನ್ನ ಬರಮಾಡಿಕೊಂಡು ಅಕ್ಕ ತಂಗಿಯರು ಅವರಿಗೆ ಶ್ರೇಯಸ್ಸಾಗ್ಲಿ ಅಂತ ಹೇಳಿ ಹರಸಿ ಆಶೀರ್ವಾದ ಮಾಡಿ ಭೋಜನವನ್ನ ಮಾಡಿಸ್ಬೇಕು. ಅವರಿಗೆ ಇಷ್ಟವಾದಂತಹ ವಸ್ತುಗಳನ್ನ ಸಾಮಗ್ರಿಗಳನ್ನ ಉಡುಗೊರೆಯಾಗಿ ಕೊಟ್ಟು ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದು ಇದೆ. ಒಟ್ಟಾರೆ ಈ ದೀಪಾವಳಿ ಹಬ್ಬ ಹಲವಾರು ವಿಭಿನ್ನವಾದಂತಹ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಹಬ್ಬ ಇದು. ಹಾಗಾಗಿನೇ ಪ್ರತಿಯೊಂದು ದಿನದ ಮಹತ್ವವನ್ನು ತಿಳ್ಕೊಂಡು ಹಬ್ಬವನ್ನ ಆಚರಣೆ ಮಾಡಿದ್ರೆ ಅದಕ್ಕೆ ಇರುವಂತಹ ಒಂದು ಮಹತ್ವವೇ ಬೇರೆ ಆಗುತ್ತೆ. ಹಾಗೆ ಆ ಹಬ್ಬವನ್ನ ನೋಡುವಂತಹ ನಿಮ್ಮ ದೃಷ್ಟಿಕೋನ ಕೂಡ ಬದಲಾವಣೆಯಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ದೀಪಾವಳಿ ಹಬ್ಬದ ಆಚರಣೆಗೆ ನಮ್ಮ ಹಿರಿಯರು ಕೊಟ್ಟಿದ್ದಂತಹ ಮಹತ್ವ ಏನು, ಅದನ್ನ ನಾವು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ನಂಬಿಕೆಯಿಂದ ಹಬ್ಬದ ಆಚರಣೆ ಆಗಲಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನದ ಅಭ್ಯಂಗ ಸ್ನಾನದ ಸಂದರ್ಭದಲ್ಲಿ ನೀವು ಬಿಸಿ ಮಾಡಿರುವಂತಹ ನೀರನ್ನ ಒಂದು ತಂಬಿಗೆಯಲ್ಲಿ ಮತ್ತೊಂದರಲ್ಲಿ ತಣ್ಣೀರನ್ನ ತಂದಿಟ್ಟು ಮತ್ತೆ ಅಭ್ಯಂಗ ಸ್ನಾನಕ್ಕೆ ಬೇಕಾಗಿರುವಂತಹ ಎಣ್ಣೆಯನ್ನು ಕೂಡ ಮತ್ತೊಂದು ಬಟ್ಟಲಿನಲ್ಲಿ ತಂದಿಟ್ಟು ದೇವರ ಮುಂದೆ ಇಡಬೇಕು. ಹಾಗೆ ಇಲ್ಲಿ ಎಣ್ಣೆ ಮತ್ತು ನೀರಿನಲ್ಲಿ ಲಕ್ಷ್ಮಿ ಮತ್ತೆ ಗಂಗೆಯನ್ನ ನೆನೆದು ದೇವರಿಗೆ ಅಭ್ಯಂಗವನ್ನ ಸಮರ್ಪಣೆ ಮಾಡಿ ಸಂಕಲ್ಪವನ್ನ ಮಾಡಿಕೊಂಡು ನಂತರ ಆ ಎಣ್ಣೆಯನ್ನ ತಲೆಯಿಂದ ಕಾಲಿನವರೆಗೂ ಕೂಡ ಹಚ್ಚಿಕೊಳ್ಬೇಕು. ಅದರಲ್ಲೂ ಹನುಮಂತ, ಬಲಿ, ಕೃಪಾ, ವಿಭೀಷಣ, ಮಾರ್ಕಾಂಡೇಯ ಮುಂತಾದ ಚಿರಂಜೀವಿಗಳನ್ನ ಸ್ಮರಣೆ ಮಾಡ್ತಾ ಮಣೆಯ ಮೇಲೆ ಕುಳ್ಳಿರಿಸಿ ಅವರ ಹಣೆಗೆ ತಿಲಕವನ್ನ ಇಟ್ಟು ಅವರಿಗೆ ಎಣ್ಣೆಯನ್ನ ಹಚ್ಚಬೇಕು. ನಂತರ ಸ್ನಾನವನ್ನ ಮಾಡುವಂಥದ್ದು. ಈ ಸ್ನಾನದ ನಡುವೆ ಉತ್ತರಾಣಿಯ ಗಿಡವನ್ನ ತಲೆಗೆ 3 ಬಾರಿ ಪ್ರಾರ್ಥನೆಯೊಂದಿಗೆ ಸ್ಪರ್ಶ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಉತ್ತರಾಣಿ ಅಂತ ಹೇಳಿದ್ರೆ ಅಪಮಾರ್ಗ ಅನ್ನುವಂಥದ್ದು. ಅದನ್ನ ಈ ದಿನದ ಸ್ನಾನದ ನಡುವೆ ತಲೆಗೆ 3 ಸುತ್ತು ನೀವಾಳಿಸಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಸೀತಾಲೋಷ್ಟ ಸಮಾಯುಕ್ತ ಸಕಂಟಕ ದಳಾನ್ವಿತ ಹರಪಾಪಂ ಅಪಮಾರ್ಗ ಭ್ರಾಮ್ಯಮಾಣ ಪುನಃ ಪುನಃ ಅನ್ನುವಂಥ ಮಂತ್ರವನ್ನ ಹೇಳ್ಕೊಂಡು ಸ್ನಾನವನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಅಭ್ಯಂಜನ ಮಾಡಿದ ನಂತರದಲ್ಲಿ ಹೊಸ ಬಟ್ಟೆಗಳನ್ನ ದೇವರ ಮುಂದೆ ಇಟ್ಟು ಅದಕ್ಕೂ ಕೂಡ ಅರಿಶಿಣವನ್ನ ಹಚ್ಚಿ ಹೊಸ ವಸ್ತ್ರಗಳನ್ನ ಧರಿಸಬೇಕು ಅನ್ನುವಂಥದ್ದು. ಇದರಿಂದ ಉತ್ತಮವಾದಂತಹ ಯೋಗ ಕೂಡಿ ಬರುತ್ತೆ. ಹಾಗಾಗಿ ಈ ದಿನ ಎಣ್ಣೆ ಸ್ನಾನವನ್ನ ಮಾಡಿ ನಂತರದಲ್ಲಿ ದೇವರ ದರ್ಶನವನ್ನ ಮಾಡಬೇಕು, ದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕು. ಹಾಗೆ ಈ ದಿನ ಮನೆಯಲ್ಲೇ ಸಿಹಿಯನ್ನ ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಮಾಡಿ ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ದಿನ ಸಿಹಿಯನ್ನ ತಿನ್ನಲೇಬೇಕು. ಇದರಿಂದ ಬಾಳು ಸಿಹಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ದಿನ ಸಕಾರಾತ್ಮಕವಾದಂತಹ ಚಿಂತನೆಗಳನ್ನೇ ಮಾಡಿ ಭಗವಂತನ ಸೇವೆ, ಭಗವಂತನ ಆರಾಧನೆ, ಭಗವಂತನ ಪ್ರಾರ್ಥನೆ ಇದರಿಂದಲೇ ಈ ದಿನ ಸಂಪನ್ನವಾಗಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದೀಪಾವಳಿಯ ದಿನ ಧನಲಕ್ಷ್ಮಿಯ ಜೊತೆಗೆ ಮಹಾಗಣಪತಿಯ ಪೂಜೆಯನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯ ಫಲ
ತಮ್ಮದಾಗತ್ತೆ. ತಮಗೆಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಬಹಳ ವಿಶೇಷವಾದಂತಹ ಕೆಲಸಗಳನ್ನು ನಡೆಸುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂತಹ ದಿನ. ಆದರೆ ಈ ದಿನ ಆ ಯಶಸ್ಸನ್ನು, ಆ ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಒದ್ದಾಡಬೇಕಾಗತ್ತೆ, ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ಕೆಲಸ ಆರಂಭ ಆದ ಮೇಲೆ ಅದನ್ನು ನಿಲ್ಲಿಸುವಂಥ ಒಂದು ಪ್ರಮೇಯವೇ ಇರಲ್ಲ. ಅದನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮ್ಮದಾಗತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮಗೆ ತುಂಬ ಸಹನೆ, ಸಂಯಮ ಇರಬೇಕು. ಅದನ್ನು ಕಾಯ್ದುಕೊಳ್ಬೇಕು. ಏಕೆಂದರೆ ಅಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ತುಂಬ ಒಂದು ರೀತಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ಹೊಸ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಚೆನ್ನಾಗಿದೆ. ಆದರೆ ಆತುರವಾಗಿ ನಿರ್ಣಯ ಮಾಡಬೇಡಿ. ಅದಕ್ಕೆ ಸಂಬಂಧಪಟ್ಟಂಥವರ ಜೊತೆಯಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿ ನಂತರ ತೀರ್ಮಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ನಿಮ್ಮನ್ನು ಹಾದಿ ತಪ್ಪಿಸುವಂಥ ಕೆಲವರು ಹಿತಶತ್ರುಗಳು ಕೂಡ ಇರ್ತಾರೆ. ಅವರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಯಾವಾಗಲೂ ಕೂಡ ನಗು ನಿಮ್ಮ ಮುಖದ ಮೇಲೆ ಮಂದಹಾಸದಂತೆ ಇರಲೇಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾವುದೇ ಬಾಧೆಗಳಿರಲಿ, ನೋವಿರಲಿ, ದುಃಖ ಇರಲಿ ಅಥವಾ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ದಿನದ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲಗಳೇ ಸಿಕ್ಕತ್ತೆ. ಮುಂದೆ ಒಳ್ಳೆಯದಾಗತ್ತೆ, ಸಂತೋಷ ಇರುತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಪಾರ್ವತಿ ಪರಮೇಶ್ವರರನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ತುಂಬ ಕಳಕಳಿ ಇರುವಂಥ ದಿನ. ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಬೇಕು. ಅದರಿಂದ ಒಳ್ಳೆಯ ಫಲಿತಾಂಶಗಳು ಬರಬೇಕು. ನನಗಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬಕ್ಕೆ, ನನ್ನನ್ನು ಆಶ್ರಯಿಸಿರುವಂಥವ್ರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮ್ಮ ಕನಸಾಗಲಿ, ನಿಮ್ಮ ಗುರಿಯಾಗಲಿ ಈ ದಿನ ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ನೀವು ಸೆಟ್ಲ್ ಆಗುವಂಥವ್ರಲ್ಲ. ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಶ್ರಮಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆರಂಭ ಮಾಡುವಂಥದ್ದು ಸುಲಭ, ಆದರೆ ಅದನ್ನು ಮುಂದುವರಿಸಿ ಅದಕ್ಕೆ ಒಂದು ಕೊನೆಯನ್ನು ಕಾಣಿಸುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಪ್ರಯಾಸದ ಕೆಲಸ ನಿಮಗೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಹಾಗಾಗಿನೇ ಅತಿಯಾಗಿ ಅಂಥವರನ್ನು ಆಶ್ರಯಿಸುವಂಥದ್ದು, ಅವರ ಮೇಲೆ ಡಿಪೆಂಡ್ ಆಗುವಂಥ ವಿಚಾರ, ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನ ಮಕ್ಕಳಿಂದ ನಿಮ್ಮ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ. ಆದರೆ ಈ ದಿನ ಸಂತೋಷ ಪಡಲಿಕ್ಕೂ ಕೂಡ ಹಲವಾರು ಕಾರಣಗಳಿದೆ, ಹಲವಾರು ಘಟನೆಗಳಿದೆ. ಆದರೆ ಅದನ್ನು ಈ ದಿನ ನೀವು ಬಹಳ ಧನಾತ್ಮಕವಾಗಿ ಸ್ವೀಕರಿಸಬೇಕಾಗತ್ತೆ. ಯಾವುದೇ ಘಟನೆ ಆಗಲಿ, ಯಾವುದೇ ಸನ್ನಿವೇಶ ಇರಲಿ, ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಉತ್ತಮವಾದಂಥ ಆಲೋಚನೆ ಕೂಡ ಮನಸ್ಸಿಗೆ ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಮುಂದುವರಿಸಬೇಕಾಗತ್ತೆ. ಎಲ್ಲ ಒಂದು ಕಡೆ ಸೋಲಾಯಿತು, ನಷ್ಟ ಆಯಿತು ಅಂತ ಹೇಳಿ ಹಿಡಿದ ಕೆಲಸವನ್ನು ಕೈ ಬಿಡಬೇಡಿ. ತೆಗೆದುಕೊಂಡಂಥ ನಿರ್ಧಾರವನ್ನು ಬದಲಾವಣೆ ಮಾಡಬೇಡಿ. ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಮುಂದುವರಿಸಿ. ಭಗವಂತ ನಿಮ್ಮ ಪಾಲಿಗಿದ್ದಾನೆ. ನಿಮ್ಮ ಮನೆ ದೇವರ ಅನುಗ್ರಹ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗುರು ಹಿರಿಯರು ಸಲಹೆ, ಮಾರ್ಗದರ್ಶನ ಏನಿದೆ ಅದರಂತೆ ನಡೆಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಮನಸ್ಸು ಸ್ವಲ್ಪ ಗೊಂದಲದಿಂದ ಕೂಡಿದೆ, ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿನೇ ಈ ದಿನ ನಿರ್ದಿಷ್ಟವಾದ ಕೆಲಸಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಆರಂಭ ಮಾಡಿದ್ರೆ ನೀವು ನಿರೀಕ್ಷಿಸಿದಂಥ
ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ಕೆಲಸಗಳನ್ನು ಮುಂದುವರಿಸುವಂಥದ್ದನ್ನು ಮಾಡಿ. ಹಾಗಾಗಿನೇ ನೀವು ಗುರಿ ಸಾಧಿಸುವಂತಹ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂತಹ ಸಮಯ ಇದು. ಸ್ವಲ್ಪ ಹಠದ ಸ್ವಭಾವ ಕೂಡ ಈ ದಿನ ಬೇಕಾಗತ್ತೆ. ಇನ್ನು ಈ ದಿನದ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಬರುತ್ತೆ. ಹಾಗಾಗಿ ಹೆಗಲಿಗೆ ಜವಾಬ್ದಾರಿ ಬಂತು ಅಂತ ಹೇಳಿ ವಿಚಲಿತರಾಗಬೇಡಿ. ಒಂದೊಂದಾಗಿ ಅದನ್ನು ಪರಿಶೀಲನೆ ಮಾಡಿ ಯಾವ ವ್ಯಕ್ತಿಯ ಜೊತೆಯಲ್ಲಿ ಅದಕ್ಕೆ ನೀವು ಪೂರಕ ಸಹಕಾರವನ್ನು ಪಡ್ಕೊಂಡು ಮುಂದುವರಿಸಬೇಕು, ಇದನ್ನು ಸ್ವಲ್ಪ ಲೆಕ್ಕಾಚಾರ ಮಾಡಬೇಕು. ಹಾಗಾಗಿ ಈ ದಿನ ಮನಸ್ಸಿಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇದೆ, ಒಂದು ಲೆಕ್ಕಾಚಾರ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಜವಾಬ್ದಾರಿಗಳನ್ನು ನಿಮ್ಮ ಕುಟುಂಬಸ್ಥರು ಕೂಡ ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ಸಂದರ್ಭ ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಂಡು ಮುಂದುವರಿಸಿ. ಗುರಿ ಸಾಧನೆಯ ಮಾರ್ಗದಲ್ಲಿ ಗೊಂದಲ ಏನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತೆ. ಇನ್ನು ಈ ದಿನದಲ್ಲಿ ಬಹಳ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಕೆಲವು ಕೆಲಸಗಳು ತುಂಬ ಸರಳ ಅನಿಸುತ್ತೆ ನೋಡೋಕ್ಕೆ, ಆದರೆ ಆ ಕಾರ್ಯ ಪ್ರಾರಂಭ ಆದಾಗಲೇ ಅದರ ಒಂದು ಇಂಟೆನ್ಸಿಟಿ ಗೊತ್ತಾಗುವಂಥದ್ದು. ಹಾಗಾಗಿ ಯಾವುದೇ ಕೆಲಸಗಳನ್ನು ಕೂಡ ಲಘುವಾಗಿ ಈ ದಿನ ಪರಿಗಣಿಸಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಒಂದು ಸೃಜನಶೀಲತೆ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ಗೆ, ನಿಮ್ಮ ಉತ್ಸಾಹಕ್ಕೆ ಈ ದಿನ ಪರೀಕ್ಷೆಯನ್ನು ಎದುರಿಸುವಂತಹ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತಹ ದಿನ. ನೀವು ಜಾಗ್ರತೆಯಿಂದ ಅದನ್ನು ಎದುರಿಸಿ, ಒಳ್ಳೆಯದಾಗತ್ತೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ದರ್ಶನ ಮಾಡಿ. ಆಂಜನೇಯ ಸ್ವಾಮಿಗೆ 21 ವಿಳ್ಯದೆಲೆಗಳನ್ನು ಈ ದಿನ ಸಮರ್ಪಣೆ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಮನಸ್ಸು ಈ ದಿನ ಬಹಳ ಸಂತೋಷದಿಂದ ಇರುತ್ತೆ. ಆರಂಭ ಚೆನ್ನಾಗಿದೆ, ಆದರೆ ಮನಸ್ಸಿಗೆ ಯಾರೂ ಕೂಡ ಘಾಸಿಯನ್ನು ತರಬಾರ್ದು, ಯಾರೂ ಕೂಡ ಅದನ್ನು ಡಿವಿಯೇಟ್ ಮಾಡಬಾರ್ದು. ಹಾಗಾಗಿ ನಿಮ್ಮನ್ನು ಬಿಟ್ಬಿಟ್ರೆ ಈ ದಿನ ಅದ್ಭುತವಾದ ಸಾಧನೆಯನ್ನು ಮಾಡುವಂಥ ದಿನ. ಆದರೆ ಸಮಾಜದಲ್ಲಿದ್ದೀರಿ, ಕುಟುಂಬದಲ್ಲಿದ್ದೀರಿ, ಬೇರೆಯವರನ್ನು ಕೂಡ ಈ ದಿನ ನೀವು ಆಶ್ರಯಿಸಬೇಕು. ಬೇರೆಯವರ ಜೊತೆ ಕೂಡ ಸಹಮತವನ್ನು ಹೊಂದಬೇಕಾಗತ್ತೆ, ಹೊಂದಾಣಿಕೆ ಬೇಕಾಗತ್ತೆ. ಆದರೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರಿಂದ ಒಳ್ಳೆಯ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಏಕಾಏಕಿ ದೊಡ್ಡ ಯೋಜನೆಯೊಂದನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸ ಎಲ್ಲ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ತೃಪ್ತಿ ಇಲ್ಲ. ಈ ದಿನ ಬಹಳ ವಿಶೇಷವಾದ ಕೆಲಸವನ್ನು ಮಾಡಬೇಕು, ಆತ್ಮವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ, ಬಂಧುಗಳ ಒಂದು ನೆರವನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನುವಂಥ ಒಂದು ಟೀಮ್ ವರ್ಕ್ ಮಾಡುವಂಥ ಮನೋಭಿಲಾಷೆ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ತೀರಿ, ಜ್ಞಾನ ಸಂಪಾದನೆ ಆಗತ್ತೆ, ಅನುಭವ ಜಾಸ್ತಿ ಆಗತ್ತೆ ಈ ದಿನದಲ್ಲಿ. ಆದರೆ ಬೇರೆಯವರ ಹೊಗಳಿಕೆಗೆ ಮಾತ್ರ ಮರುಳಾಗಬೇಡಿ ಈ ದಿನ. ಏಕೆಂದರೆ ನೀವು ಸಾಧನೆ ಮಾಡುವಂಥದ್ದು ಬೆಟ್ಟದಷ್ಟಿದೆ. ಅದರಲ್ಲಿ ಒಂದು ಸಣ್ಣ ಪ್ರಾರಂಭ ಈ ದಿನ ಆಗಬಹುದು. ಹಾಗಾಗಿ ಮುಂದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ತುಂಬ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯ, ನಿಮ್ಮ ಜವಾಬ್ದಾರಿ, ಹಾಗೆ ನಿಮ್ಮ ಕುಟುಂಬ, ಇದರ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೇ ಒಂದೇ ಕಡೆಗೆ ನೀವು ಆದ್ಯತೆ ಕೊಟ್ಟರೂ ಕೂಡ ಮತ್ತೊಂದು ಕಡೆಯಿಂದ ಅಪವಾದಗಳು ಬಂದ್ಬಿಡತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ಜಿತವಾಗಿ ಇಟ್ಕೊಳ್ಳಿ, ಸಮತೋಲನದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯ, ನಿಮ್ಮ ವೈಯಕ್ತಿಕ ವಿಚಾರ, ಇದರ ಕಡೆ ಕೂಡ ಗಮನ ಕೊಡುವಂಥದ್ದು ಬಹಳ ಮುಖ್ಯ. ಒಟ್ಟಾರೆ ಈ ದಿನ ಮನಸ್ಸಿನಂತೆ ಮಹಾದೇವ ಅನ್ನುವಂಥ ರೀತಿಯಲ್ಲಿ ವೇರ್ ದೆರಿಸೆ ವಿಲ್ ದೆರಿಸೆವೇ ತುಂಬ ಸಕ್ಸಸ್ಫುಲ್ ಆಗಿರುವಂತಹ ದಿನ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿದ್ದರೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶಾಂತ ಸ್ವಭಾವದಲ್ಲಿದ್ದಾಗ ಕೆಲಸಗಳು ಹೇಗೆ ನಡೆಯುತ್ತೆ ಅನ್ನುವಂಥ ಅನುಭವ ಉಂಟಾಗುವಂಥ ದಿನ. ಅದರಲ್ಲೂ ನಿಮ್ಮ ಕೋಪ, ನಿಮ್ಮ ಟೆನ್ಷನ್ ಏನಿದೆ, ಇದರಿಂದ ಕೆಲವು ಕೆಲಸಗಳು ಹಿನ್ನಡೆಗೆ ಬರಬಹುದು.
ಹಾಗಾಗಿ ಈ ದಿನ ಪ್ರಶಾಂತವಾಗಿರುವಂಥ ಸಮಯದಲ್ಲಿ ಆ ಮನಸ್ಸಿನಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಅದ್ಭುತವಾದಂಥ ಒಂದು ಸಂದರ್ಭ ಸಿಕ್ಕತ್ತೆ. ಆ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನ ಇಚ್ಛೆಯಂತೆಯೇ ಕೆಲಸಗಳಾಗುತ್ತೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಕ ಇದೆ, ವಿವೇಚನೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಅದನ್ನು ನೀವು ಒಗ್ಗೂಡಿಸಬೇಕಷ್ಟೇ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಕೆಲವು ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಅವರ ಸಲಹೆಯನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಏಕಾಗ್ರತೆಯಿಂದಲೇ ಕೆಲಸಗಳನ್ನು ಮಾಡಬೇಕು, ಇಲ್ಲಾಂದರೆ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣದ ವಿಚಾರದಲ್ಲಿ ಈ ದಿನ ತುಂಬ ಗೌರವದಿಂದ ನಡ್ಕೊಳ್ಬೇಕು. ನೀವು ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಹಣ ಕೊಡ್ತಾರೆ ಅಂತ ಹೇಳಿ ಸಾಲವನ್ನು ತರಬಹುದು ಅನ್ನುವಂಥ ಒಂದು ಧೀಮಂತಿಕೆ ಇರಬೇಕು ಅನ್ನುವಂಥದ್ದಲ್ಲ. ಹಾಗಾಗಿ ಈ ದಿನ ಪ್ರತಿಯೊಂದು ದುಡಿಮೆಯ ವಿಚಾರವೂ ಕೂಡ ನಿಮ್ಮ ಶ್ರಮದ ಫಲ. ಇದನ್ನು ನೀವು ತಿಳ್ಕೊಂಡು ಮುಂದುವರಿರಿ. ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡೇ ನೀವು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಇದು ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಆದರೆ ಈ ದಿನದಲ್ಲಿ ಕೆಲಸದ ವೇಗವನ್ನು ಸ್ವಲ್ಪ ಜಾಸ್ತಿ ಮಾಡಿ. ಜೊತೆಗೆ ಈ ದಿನ ಅಧಿಕ ಶ್ರಮಪಟ್ಟೇನೆ ಕೆಲವು ಕೆಲಸಗಳನ್ನು ನೀವು ಪೂರೈಸಬೇಕಾಗತ್ತೆ, ಪೂರ್ಣಗೊಳಿಸಬೇಕಾಗತ್ತೆ. ಅದಕ್ಕಾಗಿ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ದೂರುಗಳು, ಅಪವಾದಗಳು, ಅಪನಿಂದನೆಗಳು ಬರಬಹುದು ಈ ದಿನ. ಏಕೆಂದರೆ ನಿಮ್ಮ ಒಂದು ಉತ್ಸಾಹದ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಂತಹ ಅಪವಾದಗಳನ್ನು ಈ ದಿನ ನೀವು ಸಹಿಸಿಕೊಳ್ಬೇಕು. ಹಾಗೆ ನಿಮ್ಮ ಒಂದು ಗುರಿಯತ್ತ ನೀವು ಮುಂದುವರಿತಾ ಇರಿ. ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಭಯಪಡಬೇಡಿ. ಭಗವಂತನ ನಾಮಸ್ಮರಣೆಯಿಂದ ನೀವು ಮುಂದುವರಿಸಿ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಒಳ್ಳೆಯ ಉದ್ದೇಶ ಇರುವಂತಹ ದಿನ. ನಿಮ್ಮ ಮನಸ್ಸು ಈ ದಿನ ಬಹಳ ಸಂತೋಷದಲ್ಲಿದೆ. ಅದರಲ್ಲೂ ಈ ದಿನ ನಿಮ್ಮನ್ನು ನಂಬಿರುವಂಥವ್ರಿಗೆ ಸಹಾಯ ಸಹಕಾರಗಳನ್ನು ನೀಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳನ್ನು ತುಂಬ ಪರಿಶೀಲನೆ ಮಾಡೇ ಮುಂದುವರಿಸುವಂಥದ್ದು, ಆ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ತೀರ್ಮಾನ ಇದೆ. ಹಾಗಾಗಿ ಬಹಳ ಗಟ್ಟಿ ತೀರ್ಮಾನಗಳಾಗುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗುವಂಥ ಕೆಲವೊಂದು ವಿಚಾರಗಳೇನಿದೆ ಅದರ ಬಗ್ಗೆ ತುಂಬ ದೀರ್ಘಾಲೋಚನೆ ಮಾಡುವಂಥ ಒಂದು ವಿಚಾರ ಆಗಲಿ, ಅಥವಾ ಅದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರ ಆಗಲಿ, ಇದು ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಇದು ಫೇವರಬಲ್ ಆಗಿರುವಂಥ ಸಂದರ್ಭ ನಿಮಗೆ. ಹಾಗೆ ಈ ದಿನ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆ ಬೇಕು, ಸ್ವಲ್ಪ ದೂರದೃಷ್ಟಿತ್ವ ಬೇಕಾಗತ್ತೆ, ವಿಷನ್ ಬೇಕು. ನಾಳೆ ಏನಾಗುತ್ತೆ ಆ ಕೆಲಸದಿಂದ, ಇದರ ಕಡೆ ಗಮನ ಕೊಟ್ಟು ನೀವು ತೀರ್ಮಾನಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ, ಪ್ರಗತಿ ಇದೆ. ಆದರೆ ದಾಖಲೆ ಪತ್ರಗಳನ್ನು ಮಾತ್ರ ಬಹಳ ಎಚ್ಚರಿಕೆಯಿಂದ ನೀವು ಅನುಸರಣೆ ಮಾಡಬೇಕಾಗತ್ತೆ. ಬಾಯಿ ಮಾತಿಗೆ ಯಾವುದೇ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಈ ಹಣಕಾಸಿನ ಇನ್ವೆಸ್ಟ್ಮೆಂಟ್ ವಿಚಾರವನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಹಣವನ್ನು ಸಾಲವಾಗಿ ತರುವಂಥದ್ದು, ಸಾಲವಾಗಿ ಕೊಡುವಂಥ ಪ್ರಯತ್ನ ಕೂಡ ಬೇಡ. ಇನ್ನು ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಹಿರಿಯರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿರಿ. ಜೊತೆಗೆ ಧೈರ್ಯಂ ಸರ್ವತ್ರ ಸಾಧನಂ, ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಏಕೆಂದರೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಧೈರ್ಯ ಬೇಕು. ನಿಮ್ಮ ಕುಟುಂಬಸ್ಥರು, ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟನ್ನು ಕೊಡ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಬಳಸ್ಕೊಳ್ಬೇಕು. ಇದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ, ಗೌರವವನ್ನು ತರುತ್ತೆ, ಕೀರ್ತಿಯನ್ನು ತರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಆರಂಭಿಕ ಅಡೆತಡೆಗಳಿದೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿ
ಒಂದೇ ಮನಸ್ಸಿನಿಂದ ಧೈರ್ಯ ಮಾಡಿ ಕೆಲಸಗಳನ್ನು ನೀವು ಆರಂಭ ಮಾಡಬೇಕಾಗತ್ತೆ. ಆದರೆ ಆರಂಭಕ್ಕೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಗಳನ್ನು ಮೊದಲೇ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳಾಗಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದೀರೋ ಅದರ ಬಗ್ಗೆ ಈ ದಿನ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಚಿಂತನೆ ಮಾಡಿ. ನಿಮಗೆ ಈ ದಿನ ಒಂದು ಹೊಸ ಮಾರ್ಗ ಹೊಳೆಯುತ್ತೆ. ಆ ಒಂದು ದಾರಿಯಲ್ಲಿ ಕ್ರಮಿಸಿದ್ರೆ ಮುಂದೆ ಒಳ್ಳೆಯ ಗುರಿಯನ್ನು ತಲುಪಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಿ ಅದರಿಂದ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಇದೆ. ಅದು ಬಾವಿಯಲ್ಲಿರುವಂಥ ನೀರಿನಂತೆ ನಿಮಗೆ ಎಷ್ಟು ನೀರಿನ ಅಗತ್ಯ ಇದೆ, ಆ ಬಾವಿಯಿಂದ ನೀರನ್ನು ಸೇದಲಿಕ್ಕೆ ನಿಮಗೆ ಎಷ್ಟು ಸಾಮರ್ಥ್ಯ ಇದೆ, ಆ ಸೇದುವಂತಹ ಸಾಮಗ್ರಿಗಳು ಹಗ್ಗ ಬೇಕು, ಬಿಂದಿಗೆ ಬೇಕು, ಅದನ್ನು ತುಂಬಿಸ್ಕೊಳ್ಳಿಕ್ಕೆ ಬಕೆಟ್ಗಳಾಗಲಿ ಬೇರೆ ಪಾತ್ರೆ ಪರಿಕರಗಳಾಗಲಿ ಬೇಕಾಗತ್ತೆ. ಅದು ಎಷ್ಟಿದೆ ಅನ್ನುವಂಥದ್ರ ಮೇಲೆ ನಿಮ್ಮ ಒಂದು ಸಾಮರ್ಥ್ಯ ಅಡಗಿರುತ್ತೆ. ಹಾಗಾಗಿ ಆ ಸಾಮಗ್ರಿಗಳನ್ನು ಪೂರ್ವ ಸಿದ್ಧತೆ ಮಾಡಿ ರೆಡಿ ಇಟ್ಕೊಂಡು ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ರೆಡಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಈ ದಿನದ ಅಜೆಂಡಾ ಆಗಬೇಕು ನಿಮಗೆ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಗೊಂದಲ ಇದ್ದರೆ, ಕೆಲಸಗಳು ಎಲ್ಲ ಒಂದು ಕಡೆ ನಷ್ಟವನ್ನು ತರುತ್ತೆ ಅನ್ನುವಂಥ ಭಯ ಏನಾದರೂ ಇದ್ದರೆ ಈ ದಿನ ಅದರ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿಸಿ. ಏಕೆಂದರೆ ಟೈಮ್ ಇದೆ. ಈ ದಿನ ನೀವು ಆತುರಕ್ಕೆ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲವರು ನಿಮಗೆ ಶತ್ರುಗಳ ರೀತಿಯಲ್ಲಿ ಇರ್ತಾರೆ, ಅದರಲ್ಲೂ ಹಿತಶತ್ರುಗಳ ರೀತಿಯಲ್ಲಿ ಇರ್ತಾರೆ. ಅವರ ಬಣ್ಣದ ಮಾತಿಗೆ ಈ ದಿನ ಮರಳಾಗಬೇಡಿ. ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಮುಗ್ಧತನವನ್ನಾಗಲಿ ನಿಮ್ಮ ಒಂದು ಮೌನವನ್ನಾಗಲಿ ಅವರು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಂಭವ ಇರುತ್ತೆ. ಅದನ್ನು ನೀವು ತಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲಿ. ಯಾವಾಗಲೂ ಕೂಡ ನಿಮಗೆ ಒಳ್ಳೆಯದೇ. ಹಾಗೆ ಏನೇ ಕೆಲಸ ಮಾಡಿ ಲೆಕ್ಕಾಚಾರದಲ್ಲಿ ಮಾಡಿ, ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ ಈ ದಿನ. ಜೊತೆಗೆ ಈ ದಿನದಲ್ಲಿ ಮಹಾವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂಕಲ್ಪ ಸಿದ್ಧಿಯಾಗುವಂತಹ ದಿನ. ನೀವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸಗಳನ್ನು ಪೂರೈಸುವಂತಹ ದಿನ. ಹಾಗಾಗಿ ಈ ದಿನ ಹೆಚ್ಚಿನ ಶ್ರಮದಿಂದ ಕೆಲವು ವಿಶೇಷ ಕೆಲಸಗಳನ್ನು ಆರಂಭ ಮಾಡುವಂತಹ ದಿನ ಕೂಡ. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ಎಲ್ಲದಕ್ಕೂ ಕೂಡ ಹಣವೇ ಬೇಕು ಅನ್ನುವಂಥ ಭ್ರಮೆ ಬೇಡ. ಏಕೆಂದರೆ ಕೆಲವರ ಶ್ರಮ, ಕೆಲವರ ಮಾರ್ಗದರ್ಶನ, ಕೆಲವರು ನಿಮಗೆ ನೀಡುವಂಥ ಮಾರಲ್ ಸಪೋರ್ಟ್, ಇದರಿಂದ ಕೂಡ ನೀವು ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ನಿಮ್ಮ ಆದಾಯ ಕೂಡ ಬೇರೆ ಬೇರೆ ಮೂಲಗಳಿಂದ ಹರಿದು ಬರುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಬಹಳ ಸುಭಿಕ್ಷವಾಗಿರುವಂತಹ ದಿನ, ಲಾಭದ ದಿನ. ಇನ್ನು ಈ ದಿನ ಮನಸ್ಸಿನಲ್ಲಿ ಎಷ್ಟೇ ಗೊಂದಲ ಇರಲಿ, ಗೋಜಲಿರಲಿ, ಅದರಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ತೀರಿ. ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ನಿಮ್ಮ ನೆರವಿಗೆ ಬರ್ತಾರೆ. ಹಾಗಾಗಿ ಈ ದಿನ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾವುದೇ ಸಹಾಯ ಮಾಡ್ತೇನೆ ಅಂತ ಹೇಳಿ ಬಂದಾಗ, ಅಥವಾ ಅವರು ಕೊಡುವಂತಹ ಸಲಹೆಯಲ್ಲಿ ಏನೋ ಒಂದು ಉಚಿತವಾಗಿರುವಂಥದ್ದಿದೆ ಅಂಥದ್ದು ಮನಸ್ಸಿಗೆ ಅನ್ನಿಸಿದಾಗ ಅದನ್ನು ನೀವು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಕೆಲವು ವಿಚಾರಗಳನ್ನು ಅಕಾಮಡೇಟ್ ಮಾಡಿಕೊಳ್ಳುವಷ್ಟು ಹೃದಯ ವೈಶಾಲ್ಯತೆ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ಸಂಕಲ್ಪ ಮಾಡಿಕೊಂಡು ಮುಂದುವರಿಸಿ. ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಬೇರೆಯವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮಗೆ ನಿಮ್ಮ ಹಾಸ್ಯ ಅಥವಾ ನಿಮ್ಮ ಮುಗುಳ್ನಗೆ ನಿಮಗೆ ತುಂಬ ಸಹಕಾರಿಯಾಗಿರುತ್ತೆ. ಅದೇ ನಿಮಗೆ ವೆಪನ್ನು. ಹಾಗಾಗಿ ಒಳ್ಳೆಯ ಮಾತಿನಿಂದ ಜನರ ಹೃದಯವನ್ನು ಹೇಗೆ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಈ ದಿನ ಉದಾಹರಣೆಯಾಗಿ ನಿಲ್ಲತ್ತೆ. ಒಟ್ಟಾರೆ ಈ ದಿನ ನೀವು ಪ್ರಯತ್ನ ಪಟ್ಟಷ್ಟು ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭಕರವಾದಂತಹ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ನೋಡುವಂತಹ ದಿನ. ಎಲ್ಲವನ್ನೂ ಕೂಡ ಈ ದಿನ ನೀವು ಸಾರಾಸಗಟಾಗಿ ಒಪ್ಪಿಕೊಳ್ಳಲ್ಲ. ಅದರಲ್ಲಿ ಇರುವಂತಹ ತೊಂದರೆಗಳೇನು, ಅದರ ಸಾಧಕ ಬಾಧಕಗಳೇನು, ಇದನ್ನು ಬಹಳ ಚೆನ್ನಾಗಿ ಪರಿಶೀಲನೆ ಮಾಡ್ತೀರಿ. ಹಾಗೆ ವ್ಯಕ್ತಿಗಳಲ್ಲಿರುವಂತಹ ಗುಣ ನಡತೆಗಳನ್ನು ಕೂಡ ಈ ದಿನ ನೀವು ಸ್ಕ್ಯಾನ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆರಂಭದಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾರಿಂದ ಅನುಕೂಲ ಇದೆ, ಯಾರಿಂದ ಅನಾನುಕೂಲ ಇದೆ ಈ ದಿನ ಅನ್ನುವಂಥದ್ದು. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಏಕೆಂದರೆ ಬೇರೆಯವರು ಆ ಕೆಲಸದಲ್ಲಿ ಸಹಾಯ ಮಾಡ್ತೇನೆ ಅಂತ ಹೇಳಿ ಬರುವಂಥವರು ಎಷ್ಟರ ಮಟ್ಟಿಗೆ ಅವರ ಸ್ವಾರ್ಥತೆ ಅದರಲ್ಲಿದೆ, ಇದನ್ನು ಸ್ವಲ್ಪ ನೀವು ಪರಿಶೀಲನೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಬೇರೆಯವರಿಗೆ ನೀವೇ ಸಲಹೆ ಕೊಡುವಂಥ ಒಂದು ಸ್ಥಾನದಲ್ಲಿರ್ತೀರಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಭದ್ರತೆಯನ್ನು ನೀವು ಹೊಂದುವಂಥದ್ದು, ಜೊತೆಗೆ ನಾಳಿನ ಪರಿಸ್ಥಿತಿಗೆ ಬೇಕಾದಂತಹ ಒಂದು ಹಣದ ಮೂಲವನ್ನು ಈ ದಿನ ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಒಳ್ಳೆಯ ಒಂದು ಆಲೋಚನೆಗಳು ಮನಸ್ಸಿನಲ್ಲೂ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೈಯಲ್ಲಿರುವಂಥ ಅವಕಾಶಗಳೇನಿದೆ ಅದನ್ನು ಲಭ್ಯವಾಗಿರುವಂಥ ಸಮಯದಲ್ಲೇ ನೀವು ಪೂರ್ಣಗೊಳಿಸಬೇಕು. ಹಾಗಾಗಿ ಸಮಯ ಪ್ರಜ್ಞೆಯಿಂದಲೇ ಕೆಲಸಗಳನ್ನು ಪೂರ್ಣ ಮಾಡಿ ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ತೀರಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಒಂದು ವಿಚಾರದಲ್ಲಿ ಈ ದಿನ ಬಹಳ ಗಹನವಾದಂತಹ ಒಂದು ಚಿಂತನೆ ನಡೆಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಆತುರದ ನಿರ್ಣಯವನ್ನು ಕೈಗೊಳ್ಳುವಂಥದ್ದನ್ನು ಮಾತ್ರ ಮಾಡಬೇಡಿ. ಎಲ್ಲ ಕುಟುಂಬಸ್ಥರ ಒಂದು ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಅವರನ್ನು ಕೂಡ ನಿಮ್ಮ ಕಾರ್ಯ ಸಾಧನೆಯ ಒಂದು ತಂತ್ರದ ಹಾದಿಯಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅವಕಾಶ ಏನಿದೆ ಅದನ್ನು ಪರಿಪೂರ್ಣಗೊಳಿಸುವಂಥ ದಿನ. ಹಾಗಾಗಿ ಒಂದು ಆಸಿಡ್ ಟೆಸ್ಟ್ ನಡೆಯುವಂಥ ದಿನ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಿಮ್ಮ ವಿವೇಚನೆ ಬುದ್ಧಿವಂತಿಕೆಗೆ ಒಂದು ಸವಾಲೆಸೆಯುವಂಥ ಸಂದರ್ಭ ಈ ದಿನ ಬರುತ್ತೆ. ಅದನ್ನು ಬಹಳ ತಾಳ್ಮೆಯಿಂದ ನೀವು ಪರಿಶೀಲನೆ ಮಾಡಿ ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಮೈಯೆಲ್ಲ ಎಚ್ಚರದಿಂದ ಇರಬೇಕು, ಮೈಯೆಲ್ಲ ಕಣ್ಣಾಗಿ ಇರುವಂಥ ಸಂದರ್ಭ ಇದು. ಎಲ್ಲೂ ಕೂಡ ಯಾಮಾರಬೇಡಿ, ಯಾರನ್ನೂ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಆದಾಯ ತರುವಂಥ ಒಂದು ಪ್ರಯತ್ನ ಏನಿದೆ ಅದು ನಿಮಗೆ ಸಂತೋಷವನ್ನು ತರುತ್ತೆ. ಆರಂಭದಲ್ಲಿ ಸಂತೋಷ ಇರುತ್ತೆ, ಎಲ್ಲವೂ ಫೇವರಬಲ್ ಆಗಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ನೀವು ಅದೇ ಒಂದು ನೈಜತೆ ಅಂತ ಅಂದ್ಕೊಂಡ್ರೆ, ಅದೇ ರಿಯಾಲಿಟಿ ಅಂದ್ಕೊಂಡ್ರೆ ನೀವು ಮೋಸ ಹೋಗ್ತೀರಿ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕು. ಯಾವುದು ವರ್ಕೌಟ್ ಆಗುತ್ತೆ, ಯಾವುದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ನಿರಂತರವಾಗಿ ದೀರ್ಘಾವಧಿಯಲ್ಲಿ ನಿಮಗೆ ಅನುಕೂಲವನ್ನು ತರುತ್ತೆ, ಅಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಹಾಗಾಗಿನೇ ಈ ದಿನ ತಜ್ಞರ ಬುದ್ಧಿವಂತರ ಸ್ವಲ್ಪ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಒಟ್ಟಾರೆ ನಿಮಗೆ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಉತ್ಸಾಹದಲ್ಲಿರಬೇಕು, ತುಂಬ ಪಾಸಿಟಿವ್ ಆಗಿರಬೇಕು. ಏಕೆಂದರೆ ಈ ದಿನ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ, ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ ಬೇಕು, ಸಂಯಮ ಬೇಕು. ಹಾಗೆ ಈ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು, ಇದು ಬಹಳ ಮುಖ್ಯ. ಏಕೆಂದರೆ ಆಪರ್ಚುನಿಟಿ ಬಂದಾಗ ಎಷ್ಟೋ ಅದನ್ನು ನೀವು ಕೈ ಬಿಟ್ಬಿಟ್ಟಿದ್ದೀರಿ, ಅದನ್ನು ಸೀರಿಯಸ್ ಆಗಿ ಕಂಡಿಲ್ಲ. ಹಾಗಾಗಿನೇ ಕೆಲವೊಂದು ನಷ್ಟಗಳಾಗಿದೆ, ಕೆಲವೊಮ್ಮೆ ಪಶ್ಚಾತ್ತಾಪಗಳು ಕೂಡ ಆಗಿದೆ. ಹೀಗೆ ಮಾಡಬಾರ್ದಿತ್ತು ಅನ್ನುವಂಥದ್ದು ಮತ್ತೊಮ್ಮೆ ನಿಮ್ಮ ಮನಸ್ಸಿಗೆ ಬರಬಾರ್ದು. ಆ ರೀತಿಯಲ್ಲಿ ನೀವು ಮೋಸ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಉತ್ಸಾಹದ ದಿನನೇ. ಆರಂಭ ಚೆನ್ನಾಗಿದೆ, ಆದರೆ ನಿಮ್ಮ ಕೆಲಸ ಕಾರ್ಯಗಳತ್ತ ನಿಮಗೆ ಇರುವಂಥ ಗಮನ ಏನಿದೆ, ಇನ್ವಾಲ್ವ್ಮೆಂಟ್ ಏನಿದೆ, ಅದು ಕ್ರಮೇಣವಾಗಿ ಸಡಿಲ ಆಗಿಬಿಡುತ್ತೆ. ಹಾಗಾಗಿನೇ ಆರಂಭ ಶೂರತ್ವ ಇರುವಂಥ ದಿನ, ಕೊನೆಗೆ
ಬರುವಂಥ ಫಲಿತಾಂಶಗಳು ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭ ಆಗಿಬಿಡುತ್ತೆ. ಹಾಗಾಗಿ ನಿತ್ಯ ಜೀವನಕ್ಕೆ ಯಾವ ಕೆಲಸಗಳು ಅನುಕೂಲ ಆಗುತ್ತೆ ಅದನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳಿ. ಯಾರು ನಿಮಗೆ ವಿಶೇಷವಾಗಿ ಸಹಕಾರವನ್ನು ಕೊಡ್ತಾರೆ ಅಂಥವರ ಜೊತೆಯಲ್ಲಿ ಈ ದಿನ ಇರಬೇಕಾಗತ್ತೆ. ಎಲ್ಲರೂ ಕೂಡ ಪಾಸಿಟಿವ್ ಆಗಿರುವಂಥ ಯೋಚನೆಯನ್ನು ಮಾಡಲ್ಲ. ನೆಗೆಟಿವ್ ಥಾಟ್ಸ್ ತುಂಬ ಇರುತ್ತೆ, ನೆಗೆಟಿವ್ ವೈಬ್ಸ್ ಅವರಲ್ಲಿರುತ್ತೆ. ಅಂಥವರಿಂದ ಈ ದಿನ ನೀವು ದೂರ ಇರಬೇಕಾಗತ್ತೆ. ಹಾಗೆ ಯಾರು ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ ಅವರು ಎಷ್ಟೇ ದೂರ ಇರಲಿ, ಎಷ್ಟೇ ಎತ್ತರದ ವ್ಯಕ್ತಿಯಾಗಿದ್ದರೂ ಕೂಡ ಅವರ ಗೆಳೆತನವನ್ನು ಬಯಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಪ್ರಯತ್ನಕ್ಕೆ ಆಗಾಗ್ಗೆ ತಣ್ಣೀರೆರಚುವಂಥವರು ಕೂಡ ಇರ್ತಾರೆ. ಅವ್ರಿಗೆ ಈ ದಿನ ನೀವು ಸರಿಯಾದ ಸ್ಥಾನವನ್ನು ತೋರಿಸಬೇಕು. ಅದಕ್ಕಾಗಿ ಅವರನ್ನು ಈ ದಿನ ದೂರ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಹಾಗೆ ಈ ದಿನ ಧನಾತ್ಮಕವಾಗಿ ಇದ್ದಾಗ ಮಾತ್ರ ನಿಮಗೆ ಉತ್ಸಾಹ ಜಾಸ್ತಿ ಇರುತ್ತೆ. ಅಂಥ ಉತ್ಸಾಹವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಎಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ, ಎಲ್ಲಿ ನಿಮಗೆ ವಿಚಾರಗಳಲ್ಲಿ ದ್ವಂದ್ವತೆ ಅನ್ನುವಂಥದ್ದು ಇರುತ್ತೆ, ಅಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದು ಸ್ಪಷ್ಟವಾಗಿದೆಯೋ ಆ ಕೆಲಸ ಮಾಡಿ. ಯಾವ ದಾರಿ ನಿಮಗೆ ಗೊತ್ತಿದೆಯೋ ಅದರಲ್ಲಿ ಪ್ರಯಾಣ ಮಾಡಿ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾಹನದಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಹಾಗೆ ವಾಹನದ ಮೇಲೆ ಮಾಡುವಂಥ ಖರ್ಚುಗಳು ಕೂಡ ಈ ದಿನ ಅಧಿಕವಾಗಿರುತ್ತೆ. ನಿಮ್ಮ ಸಂಚಾರಕ್ಕೆ, ನಿಮ್ಮ ಪ್ರಯಾಣಕ್ಕೆ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ದೂರದ ಪ್ರಯಾಣ ಬೇಡ. ಆದಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಮುಂದುವರಿಸಿ. ಹಾಗೆ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆ ಇರಲಿ. ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ಜಾಗೃತಿ ಇರಲಿ. ಮನಸ್ಸಿನಲ್ಲಿ ಅದು ಕೂಡ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಜೊತೆಯಲ್ಲಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವರ ಜೊತೆಯಲ್ಲೇ ಸಮಯವನ್ನು ಹೆಚ್ಚು ಕಳೀತೀರಿ. ಹಾಗೆ ಈ ದಿನ ಮನಸ್ಸು ಕೂಡ ತುಂಬ ಪಾಸಿಟಿವ್ ಆಗಿರೋದ್ರಿಂದ ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ತೀರಿ. ಹಾಗೆ ನಿಮ್ಮಲ್ಲಿ ನೀವೇ ಕೆಲವೊಂದು ಬದಲಾವಣೆಗಳನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ಮಾರ್ಪಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಮಲ್ಲಿ ಒಂದು ನಿರೀಕ್ಷಿತ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಆ ಪ್ರಯತ್ನವನ್ನು ಮಾಡಲಿಕ್ಕೆ ಒಳ್ಳೆಯ ದಿನ. ಈ ದಿನ ಮಾಡುವಂಥ ಪ್ರಯತ್ನ ನಿಮಗೆ 100ಕ್ಕೆ 100ರಷ್ಟು ಸಕ್ಸಸ್ಸನ್ನು ತರುತ್ತೆ. ಕಾರ್ಯಸಿದ್ಧಿಗೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ತುಂಬ ಗಮನ ಕೊಡುವಂಥದ್ದಿದೆ. ಅವರ ಶ್ರೇಯಸ್ಸನ್ನು ಕಾಣುವಂಥದ್ದೇ ಈ ದಿನದ ನಿಮ್ಮ ಪ್ರಮುಖ ಕೆಲಸಗಳಲ್ಲಿ ಒಂದಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಜ್ಞಾನ ಸಂಪಾದನೆಗಾಗಲಿ ಅಥವಾ ಸಂಪತ್ತಿನ ಗಳಿಕೆಗಾಗಲಿ ಒಳ್ಳೆಯ ದಿನ. ಏಕೆಂದರೆ ಪ್ರಯತ್ನ ಮಾಡಿದಷ್ಟು ಕೂಡ ನಿಮಗೆ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ನಿಮ್ಮ ಕುಟುಂಬಸ್ಥರನ್ನು ತುಂಬ ಚೆನ್ನಾಗಿ ಆಕರ್ಷಿಸ್ತೀರಿ. ಅವರನ್ನು ಕನ್ವಿನ್ಸ್ ಮಾಡುವಂಥದ್ದು ಅಥವಾ ಅವರ ಸಹಕಾರವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ತುಂಬ ಅನುಕೂಲಕರವಾಗೇ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲೂ ಕೂಡ ಹಿನ್ನಡೆ ಅನ್ನುವಂಥದ್ದು ಇರಲ್ಲ. ನಿಮ್ಮ ಉತ್ಸಾಹಕ್ಕೆ ಭಂಗ ಇಲ್ಲ, ನೆಮ್ಮದಿಗೂ ಕೂಡ ಭಂಗ ಇಲ್ಲ. ಆದರೆ ಈ ದಿನ ಅತಿಯಾಗಿ ಕೆಲವರನ್ನು ನಂಬಿ ನೀವು ಕೆಲಸ ಕಾರ್ಯಗಳನ್ನು ಸ್ವಲ್ಪ ನೀವಾಗಿ ಹಾಳು ಮಾಡಿಕೊಳ್ಳುವಂಥ ಸಂದರ್ಭಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಎಲ್ಲವೂ ಕೂಡ ಸರಿ ಇದ್ದಾಗ ಗುರಿಯನ್ನು ತಲುಪಬೇಕು. ಹಾಗೆ ನಗುವವರ ಮುಂದೆ ಎಡವಿ ಬೀಳಬಾರ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.